ಮ್ಯಾಮ್ ನಿಮ್ಮದು ಇನ್ನೊಂದು ವಿಡಿಯೋ ವೈರಲ್ ಆಗಿತ್ತು, ಲೈಕ್ ನಿರ್ಮಲಾ ಚೆನ್ನಪ್ಪ ಅವ್ರ ಜೊತೆ ಏನೋ ಒಂದಷ್ಟು ಮಾತು ಆಡ್ತಾ ಇರೋದು ಅಂತದ್ದು. ಸೊ ಏನದು ಆ್ಯಕ್ಚುಲಿ ಏನಾಯಿತು ನಿಮ್ಮಿಬ್ಬರ ನಡುವೆ ಅಂತ? ಅದೇನಿಲ್ಲ ಮೇಡಮ್, ನಾನು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಕೂಡ ಒಬ್ಬ ನಿರ್ಮಾಪಕಿ ಆಗಿರೋದ್ರಿಂದ ಅವರು ಸೀರಿಯಲ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಹತ್ರ ಸ್ವಲ್ಪ ದುಡ್ಡನ್ನು ತೊಗೊಂಡಿರ್ತಾರೆ. ನನ್ನ ಹತ್ರ ಮತ್ತು ನನ್ನ ಪಾರ್ಟ್ನರ್ ಹತ್ರ ಇಬ್ಬರ ಹತ್ರನೂ ಕೂಡ ದುಡ್ಡನ್ನು ತೊಗೊಂಡಿರ್ತಾರೆ. ತುಂಬ ಅವರು ಕಷ್ಟದ ಸಮಯದಲ್ಲಿ ನಾವು ಅವ್ರನ್ನ ಕೈ ಹಿಡಿಯುವಂಥ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ಅವರು ಕೂಡ ಒಬ್ಬ ಮಹಿಳೆ ಆಗಿರೋದ್ರಿಂದ. ನನಗೆ ಮುಖ್ಯವಾಗಿ ಮಹಿಳೆಯರು ಅಂದಾಗ ನಾನು ಒಬ್ಬ ಮಹಿಳೆಯಾಗಿ ನನಗೆ ಅವರು ಎಲ್ಲೋ ಒಂದು ಕಡೆ ನಾವು ಅವ್ರ ಕೈ ಹಿಡಿಯುವಂಥ ಪ್ರಯತ್ನ ಖಂಡಿತ ಮಾಡ್ತೀವಿ. ಮತ್ತು ಅವರು ಕೂಡ ಅವರನ್ನವರು ಸಿನಿಮಾ ಇದರಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನಮಗೊಂದು ನಂಬಿಕೆ ಭರವಸೆ ಇತ್ತು. ಬಟ್ ದುಡ್ಡನ್ನು ಕೊಡ್ತೀವಿ, ಎಲ್ಲ ನಮ್ಮ ಹತ್ರ ತೊಗೊಳ್ತಾರೆ, ಚೆನ್ನಾಗಿರ್ತಾರೆ, ಎಲ್ಲವೂ ಓಕೆ. ಬಟ್ ದುಡ್ಡನ್ನು ವಾಪಸ್ ನಾವು ಕೊಡಿ ಅಂತ ಕೇಳಬೇಕಾದ್ರೆ ನಮ್ಮ ಹತ್ರ ಅವ್ರು ಹೇಳಿದ್ದು ನೀವು ಪ್ರೊಡಕ್ಷನ್ ಹೌಸಿಗೆ ದುಡ್ಡು ಹಾಕಿ ಅಂತ. ನಾವು ಅದೇ ಇದರಲ್ಲಿ ಕೊಟ್ಟಿದ್ವಿ. ಕೈಗೂ ಬಾಯಿಗೂ ಸಿಗದೆ ಸತಾಯಿಸಿ ಓಡಾಡುವಂಥದ್ದು ಇವೆಲ್ಲ ಆಗ್ತಾಯಿತ್ತು. ಸೊ ಒಂದಿನ ನಾನೇನು ಮಾಡ್ತೀನಿ, ತುಂಬ ನನಗೆ ತಲೆ ಕೆಟ್ಟೋಗಿ ಶೂಟಿಂಗ್ ಸೆಟ್ ಹತ್ರನೇ ಹೋಗ್ತೀನಿ. ಹೋದಾಗ ಅವರು ನಮ್ಮ ಮೇಲೆ ರಿವರ್ಸ್ ಆಗುವಂಥದ್ದು, ಕೇಳಿರೋ ದುಡ್ಡನ್ನು ಕೊಡಿ ಅಂತ ಅಂದರೆ ನಮ್ಮ ಮೇಲೆ ಹೋಗಿ ಕಂಪ್ಲೇಂಟನ್ನು ಕೊಡೋ ಅಂಥದ್ದು ಮಾಡ್ತಾರೆ. ಆಗ ಇರೋವಂಥ ವಿಚಾರನ ನಾವು ಅಲ್ಲೆಲ್ಲ ಗೊತ್ತಾಗುತ್ತೆ, ನಾವು ಕಂಪ್ಲೇಂಟ್ ಕೊಡ್ತೀವಿ. ಕೊಟ್ಟಾದಮೇಲೆ ಈಗ ನಾನು ಅದು ಕೇಸ್ ನಡೀತಾ ಇದೆ, ಆಲ್ರೆಡಿ ನಾನು ಕೇಸ್ ಹಾಕಿದ್ದೀನಿ. ಬಟ್ ಕೇಸ್ ಹಾಕಿದ್ಮೇಲೆ ನನಗೆ ವಿಚಾರ ಗೊತ್ತಾಗಿದ್ದು ಬರೀ ಅಶ್ವಿನಿ ಗೌಡ ಒಬ್ಬರಿಗೆ ಎಲ್ಲ ಮೋಸ ಆಗಿರುವಂಥದ್ದು, ಅನೇಕ ಜನರ ಹತ್ರ ಹೀಗೆ ಹೇಳಿ ದುಡ್ಡನ್ನು ತೊಗೊಂಡು ಮೋಸ ಮಾಡಿದ್ದಾರೆ ಅಂತ ನನಗೆ ಗೊತ್ತಾದಂಥ ವಿಷಯ. ಮೋಸ್ಟ್ಲಿ ಸೃಜನ್ ಅವ್ರಿಗೂ ಕೂಡ ಇತ್ತೀಚೆಗೆ ಅದು ಮಾಧ್ಯಮದಲ್ಲಿ ಬರ್ತಾ ಇತ್ತು, ಮತ್ತು ಅನೇಕರಿದ್ದಾರೆ. ಬಟ್ ಯಾವತ್ತೂ ನಾನು ಅದನ್ನು ಬಂದು ಮಾಧ್ಯಮದಲ್ಲಿ ಹೇಳಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ಯಾಕೆಂದರೆ ಯಾರನ್ನೂ ನಾನು ತೇಜೋವಧಿ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಹಾಗಾಗಿ ನಾನು ಇವತ್ತು ಕೋರ್ಟಿಗೆ ಹೋಗಿದ್ದೀನಿ. ಏನೇ ಇದ್ರೂ ನಾನು ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೊಳ್ತೀನಿ. ಅಫ್ಕೋರ್ಸ್ ನಾನು ಕೂಡ ಆಗ ನಿಮಗೆ ಕಾಲ್ ಮಾಡಿದ್ದೆ. ಹೌದು, ಕರೆಕ್ಟ್. ಹೌದು ಹೌದು, ಇಷ್ಟ ಇಲ್ಲ ಅಂತ ಕರೆಕ್ಟ್ ಕರೆಕ್ಟ್. ಬೈ ಮಿಸ್ ಆಗಿ ವೈರಲ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಹೌದು. ಸೊ ಮ್ಯಾಮ್, ಈಗ ಕೊನೆಯದಾಗಿ ನಿಮ್ಮ ದೂರದೃಷ್ಟಿ ಅಂತ ಅಂದರೆ ಏನು ಆ್ಯಕ್ಚುಲಿ? ಜೊತೆಗೆ ಅಫ್ಕೋರ್ಸ್ ಈಗ ಆಲ್ರೆಡಿ ತುಂಬ ಸಾಧನೆ ಮಾಡೋ ಹಾದಿಯಲ್ಲಿದ್ದೀರಾ, ಸಾಧನೆ ಕೂಡ ಮಾಡಿದ್ದೀರಾ. ಇನ್ನು ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಶ್ವಿನಿ ಅವರು ಅಂತ? ನಾನು ಆಗಲೇ ನಿಮ್ಗೆ ಹೇಳಿದಾಗೆ ವಿಚಾರಗಳನ್ನ ನಾವು ಮಂಡಿಸ್ಬೇಕು ಅಂದರೆ ನಮಗೆ ವಿದ್ಯೆ ಅನ್ನೋದು ತುಂಬ ಮುಖ್ಯ. ಸೊ ಹಾಗಾಗಿ ಅದರ ಹಾದಿಲಿ ನಾನಿದ್ದೀನಿ. ಒಂದು ಸೊ ವಿದ್ಯೆ ಇಲ್ಲದೆ ಮತ್ತು ನಮಗೇನು ಗೊತ್ತಿಲ್ಲದೆ ನಾವು ತುಂಬ ಕಷ್ಟ ಆಗುತ್ತೆ. ಮುಂದೆ ಸಮಾಜವನ್ನು ನಾವು ಪ್ರತಿಬಿಂಬಿಸ್ತೀವಿ ಅಂತ ಕಷ್ಟ ಆಗುತ್ತೆ. ಸೊ ಎಜುಕೇಷನ್ ನನ್ನ ಫಸ್ಟ್ ಪ್ರಯಾರಿಟಿ. ಅದಾದಮೇಲೆ ದೂರದೃಷ್ಟಿ ಅಂತಂದರೆ ನಾನು ಹೇಳಿದಾಗ ಹೋರಾಟದ ಹಾದಿ ಖಂಡಿತವಾಗ್ಲೂ ಅದು ನಿರಂತರವಾಗಿರುತ್ತೆ. ನಾಡು ನುಡಿ ನೆಲ ಜಲ ಭಾಷೆ ವಿಚಾರದಲ್ಲಿ ಹೋರಾಟಗಾರ್ತಿಯಾಗಿ, ಒಬ್ಬ ಕಲಾವಿದೆಯಾಗಿ ಎಲ್ಲೇ ಹೋದರೂ ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಸೊ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸೊ ನಾನು ಎಲ್ಲೇ ಹೋದರೂ ನೆಕ್ಸ್ಟ್ ನಾನು ನಿಮಗೆ ಹೇಳಿದೆ ಒಂದು ದೊಡ್ಡ ಮಟ್ಟದಲ್ಲಿ ಅಶ್ವಿನಿ ಬರ್ತೀನಿ, ಎಲ್ಲರ ಮನೆಗೂ ನಾನು ತಲುಪ್ತೀನಿ ಅಂತ. ಅಲ್ಲಿಯೂ ಕೂಡ ನಾನೊಬ್ಬ ಕನ್ನಡದ ಹೆಣ್ಣು ಮಗಳಾಗಿ ನನ್ನ ಭಾಷೆಯನ್ನು, ನನ್ನ ನೆಲವನ್ನು, ನನ್ನ ಜಲವನ್ನು, ನನ್ನ ಇತಿಹಾಸವನ್ನು, ಗಣ್ಯರನ್ನು ಎಲ್ಲರೂ ಸ್ಮರಿಸುವಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ಅಶ್ವಿನಿ ಕನ್ನಡತಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ದೂರದೃಷ್ಟಿಯನ್ನು ನಾನು ಇಟ್ಕೊಂಡಿದ್ದೀನಿ. ಸೊ ಫೈನಲಿ ಕನ್ನಡಿಗರಿಗೆ ಮತ್ತು ಕನ್ನಡಾಭಿಮಾನಿಗಳಿಗೆ ಏನು ಹೇಳ್ತೀರಿ ಅಂತ? ಇಷ್ಟು ದಿನ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ, ಅಭಿಮಾನ ಕೊಟ್ಟಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಬರೀ ಅಶ್ವಿನಿಯಾಗಿ ಅಷ್ಟೇ ನೋಡಿದ್ದಾರೆ. ಅಶ್ವಿನಿ ಅದನ್ನು ಹೊರತುಪಡಿಸಿ, ಕಲಾವಿದೆಯಾಗಿ ಹೊರತುಪಡಿಸಿ ಅಶ್ವಿನಿಯ ನೈಜ ರೂಪ ಏನು, ಅಶ್ವಿನಿಯ ವ್ಯಕ್ತಿತ್ವ ಏನು ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಸೊ ಮುಂದೆ ನಾನು ಏನೇ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರೂ ಕೂಡ ಇಷ್ಟು ದಿನ ನನಗೆ ಹೇಗೆ ಸಪೋರ್ಟ್ ಮಾಡಿದಾರೋ ಮುಂದಕ್ಕೂ ನನಗೆ ಹಾಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಮಂಗಳವ್ರೆ. ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆಲೂ ನಾನು ಮಾತಾಡಿ ತುಂಬ ಸಂತೋಷ ಆಯಿತು. ಆ್ಯಂಡ್ ಒಬ್ಬ ಹೆಣ್ಮಗಳಾಗಿ ನೀವು ತುಂಬ ದಿಟ್ಟತನದಿಂದ ಮಾಧ್ಯಮದ ಲೋಕದಲ್ಲಿದ್ದೀರಾ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಕನ್ನಡ ಪರ ಹೋರಾಟಗಾರ್ತಿ ಜೊತೆಗೆ ಕಲಾವಿದೆ ಆದ ಅಶ್ವಿನಿ ಅವರ ಒಂದು ಮನದಾಳದ ಮಾತು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಂಗಳ ರಾಜಗೋಪಾಲ್, ಟಿವಿ ಬೆಂಗಳೂರು.